ಮಾಜಿ ಡಿಸಿಎಂ ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಮಂಡ್ಯದ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಅಶ್ವತ್ಥನಾರಾಯಣ ಹೆಸರಲ್ಲಿ ಅರ್ಚನೆ ಮಾಡಿಸಿದರು ಬಿಜೆಪಿ ಕಾರ್ಯಕರ್ತರು. ಜಿಲ್ಲಾ ಬಿಜೆಪಿ ಮುಖಂಡ ಚಾಮರಾಜ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಡಾಕ್ಟರ್ ಅಶ್ವತ್ಥನಾರಾಯಣ ಅವರಿಗೆ ಆಯುಷು, ಆರೋಗ್ಯ, ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಅಂತ ಪೂಜೆ ಮತ್ತು ಪ್ರಾರ್ಥನೆ ಮಾಡಲಾಯಿತು. ಪ್ರಾಪ್ತ್ಯರ್ಥಂ ವ್ಯಾವಹಾರಿಕೋದ್ಯಮ, ವಾಣಿಜ್ಯೋದ್ಯಮ, ಆರ್ಥಿಕೋದ್ಯಮ, ವ್ಯಾಪಾರೋದ್ಯಮ, ರಾಜಕೀಯೋದ್ಯಮ, ಉನ್ನತೋನ್ನತ ಅಭಿವೃದ್ಧ್ಯರ್ಥ ಫಲಸಿದ್ಧ್ಯರ್ಥೆ. ಎಲ್ಲರೂ ಕೂಡ ನಾನು ತಿನ್ಸೋಣ ನಾನು ಬಂದು ರಾಜಕೀಯವಾಗಿ ಮತ್ತಷ್ಟು ಯಶಸ್ಸು ಸಿಗಲಿ ಅಂತ ಪ್ರಾರ್ಥನೆ ಮಾಡಲಾಯಿತು. ನಾಡಪ್ರಭು ಕೆಂಪೇಗೌಡರ ಪ್ರತಿಷ್ಠಾನ, ನಮ್ಮ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಹಾಲಿ ಶಾಸಕರು ಆದಂಥ ಅಶ್ವತ್ಥನಾರಾಯಣರವರ ಜನ್ಮದಿನವಿದ್ದು ಇಂದು ನಮ್ಮ ಮಂಡ್ಯಕ್ಕೆ ಪವರ್ಫುಲ್ ದೇವಸ್ಥಾನ ಆದ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಒಂದು ಅಭಿಷೇಕವನ್ನು ಹಮ್ಮಿಕೊಂಡಿದ್ದು, ಇದೇ ಅವರಿಗೆ ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚಿನ ಅಧಿಕಾರಗಳು ಸಿಗಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಮಂಡ್ಯಕ್ಕೆ ಅವರ ಕೊಡುಗೆ ತುಂಬ ಇದೆ. ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದಾಗ ನಮ್ಮ ಮಂಡ್ಯಕ್ಕೆ ದೊಡ್ಡದಾದಂಥ ವಿವಿಯನ್ನು ತಂದುಕೊಟ್ರು. ಅದಲ್ಲದೆ ಇದೇ ರೀತಿಯಾಗಿ ಮಹಿಳೆಯರಿಗೆ 10,000 ಲ್ಯಾಪ್ಟಾಪನ್ನು ನೀಡಿದರು. ಇದೆಲ್ಲ ಮಾಡ್ತಾ ಇರೋದ್ರಿಂದ ನಮ್ಮ ಮಂಡ್ಯಕ್ಕೂ ಅವ್ರಿಗೂ ಯಾವುದೋ ಒಂದು ಸಂಬಂಧ, ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿ ಅವ್ರನ್ನ ಇನ್ನೂ ಉನ್ನತವಾಗಿ ಬೆಳೀಲಿ ಅಂತ ಹೇಳಿ ನಮ್ಮ ಒಕ್ಕಲಿಗರ ಲೀಡರ್ ಆದಂಥ ಅಶ್ವತ್ಥನಾರಾಯಣ ಅವರಿಗೆ, ತಾಯಿ ಚಾಮುಂಡೇಶ್ವರಿಗೆ ಹಾಗೂ ಹೊರನಾಡು ಅನ್ನಪೂರ್ಣೇಶ್ವರಿ ಅವರಿಗೆ ಇನ್ನೂ ಶಕ್ತಿ ಕೊಟ್ಟು ಇನ್ನೂ ಉನ್ನತವಾಗಿ ಬೆಳೀಲಿ ಅಂತೇಳಿ ಕೇಳ್ಕೊತೀನಿ. ಇದಕ್ಕೆಲ್ಲ ನಮ್ಮ BJP ಹಾಗೂ ಮತ್ತು ನಮ್ಮ ಜಿಲ್ಲಾ ಒಕ್ಕಲಿಗರ ವೇದಿಕೆ, ಕೆಂಪೇಗೌಡರ ಒಕ್ಕಲಿಗರ ವೇದಿಕೆಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಉಪಮುಖ್ಯಮಂತ್ರಿಗಳು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಒಕ್ಕಲಿಗರ ನಾಯಕರಾದಂಥ ಶ್ರೀಯುತ ಅಶ್ವತ್ಥನಾರಾಯಣ ಅವರಿಗೆ 57ನೇ ಜನ್ಮದಿನಾಚರಣೆ ಅಂಗವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಂಡ್ಯ ನಗರದ ಘಟಕದ ವತಿಯಿಂದ ವಿದ್ಯಾನಗರದ ಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆ ಮಾಡಿ ಇಟ್ಕೊಂಡಿದ್ದೀವಿ. ತದನಂತರ ಮಮತೆಯ ಮಡಿಲಿನಲ್ಲಿ ಮಧ್ಯಾಹ್ನ 2 ಗಂಟೆಗೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಜೊತೆ ಕೆರಗೋಡಿನಲ್ಲಿ ಚಾಮರಾಜು ನೇತೃತ್ವದಲ್ಲಿ ವೃದ್ಧಾಶ್ರಮಕ್ಕೆ ಬಟ್ಟೆ ವಿತರಣೆ ಇದೆ, ಹಣ್ಣು ವಿತರಣೆ ಇದೆ. ಮಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಇದೆ. ಹಾಗಾಗಿ ಅಶ್ವತ್ಥನಾರಾಯಣ ಅವರು ಮಂಡ್ಯ ಜಿಲ್ಲೆಗೆ ಬಹಳ ಒತ್ತು ನೀಡಿ ಇಲ್ಲಿ ICU ಯೂನಿಟ್ ಕೊಟ್ಟು ಆಸ್ಪತ್ರೆಗಳಿಗೆ ಮಂಡ್ಯ ಅಂತ ಹೇಳಿದ್ರೆ ಅವರಿಗೆ ವಿಶೇಷವಾದಂಥ ಕಾಳಜಿ. ಅವರು ಇನ್ನೂ ಎತ್ತರಕ್ಕೆ ಬೆಳೀಬೇಕು. ಇದೇ ವಿಮಾನ ನಿಲ್ದಾಣ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಿದಂಥ ಸಂದರ್ಭದಲ್ಲಿ ಕೆಂಪೇಗೌಡ ಹೆಸರಿಟ್ಟ ತಕ್ಷಣಕ್ಕೆ ಅವರು ಕೆಂಪೇಗೌಡ ಪ್ರತಿಮೆ ನಿರ್ಮಾಣ ಮಾಡಿ ಒಕ್ಕಲಿಗರಿಗೆ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ. ಅವರು ಒಕ್ಕಲಿಗರ ನಾಯಕರಾಗಿ ಬೆಳಿಬೇಕು. ಮುಂದಿನ ದಿನಗಳಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಆಶಿಸ್ತಾ ನಾವೆಲ್ಲ ಮಂಡ್ಯ ನಗರದ. ಈ ಸಂದರ್ಭದಲ್ಲಿ ಮುಖಂಡರಾದ ವಸಂತಕುಮಾರ್, ಸಿದ್ದರಾಜು, ಸಿಟಿ ಮಂಜು, ಶಿವಕುಮಾರ್ ಆರಾಧ್ಯ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಮಳವಳ್ಳಿ ತಾಲೂಕು ವ್ಯಾಪ್ತಿಯಲ್ಲಿ ದೇವಾಲಯ ಕಳವು ಹಾಗೂ ಮನೆಗಾಳತನ ಮಾಡುತ್ತಿದ್ದ ಆರೋಪಿಗಳನ್ನು ಮಾಲು ಸಮೇತ ಬಂಧಿಸಿರುವುದಾಗಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾರಾಣಿ ಮಾಹಿತಿ ನೀಡಿದರು. ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 16/1/2026 ರಾತ್ರಿ ವೇಳೆಯಲ್ಲಿ ಮಳವಳ್ಳಿ ತಾಲೂಕಿನ ಸಾಗೆ ಸರಗೂರು ಗ್ರಾಮದ ಪಟ್ಟಲತಮ್ಮ ದೇವಸ್ಥಾನದ ಬಾಗಿಲನ್ನು ಕಳ್ಳರು ಆಯುಧದಿಂದ ಮೀಟಿ ಬಾಗಿಲು ಮುರಿದು ಒಳಗೆ ಹೋಗಿ ದೇವರ ಮೇಲೆ ಹಾಕಲಾಗಿದ್ದ 2 ಚಿನ್ನದ ಗುಂಡು, ತಾಳಿ, ಚಿನ್ನದ ಕಾಸು ಹಾಗೂ ಒಟ್ಟು 5ರಿಂದ 6 ಗ್ರಾಂ ಚಿನ್ನ ಇದ್ದು ಇದರ ಮೌಲ್ಯ 48,000 ರೂಪಾಯಿಗಳಾಗಿದ್ದು, ಇದರ ಜೊತೆಗೆ ದೇವರ ಮೇಲೆ ಹಾಕಲಾಗಿದ್ದ 25 ಗ್ರಾಂ ಬೆಳ್ಳಿಯ ಸರ ಮತ್ತು ರೇಷ್ಮೆ ಸೀರೆ ಅಂದಾಜು ಮೌಲ್ಯ 2,000 ರೂಪಾಯಿಗಳಾಗಿತ್ತು. ಜೊತೆಗೆ ದೇವಸ್ಥಾನದಲ್ಲಿ ಇಡಲಾಗಿದ್ದ ಕಾಣಿಕೆ ಮುಂಡಿ ಮತ್ತು ಅದರಿಂದ ಹಣವನ್ನು ಕಳವು ಮಾಡಿಕೊಂಡು ಹೋಗಿದ್ದರಂತ ಜಯರಾಮ್ ಬಿನ್ ದೊಮೆಗೌಡ ರವರು ದೂರು ನೀಡಿದರು. ಈ ಪ್ರಕರಣದ ಆರೋಪಿ ಮತ್ತು ಮಾಲು ಪತ್ತೆಯ ಬಗ್ಗೆ ವಿಶೇಷ ತಂಡವನ್ನು ರಚನೆ ಮಾಡಲಾಗಿತ್ತು. ಸದರಿ ತಂಡವು 17/1/26 ಆರೋಪಿಗಳನ್ನು ಕನಕಪುರ ತಾಲೂಕು ಸಾತ್ನೂರು ಟೌನ್ ಶ್ರೀ ಮಹದೇಶ್ವರ ದೇವಸ್ಥಾನದ ಬಳಿ ಇರುವ ಖಾಲಿ ಜಾಗದಲ್ಲಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆರೋಪಿಗಳು ವಿಜಯ್, ಮಧುರ್, ಭರತ್, ನವೀನ್, ಶಬೀರ್, ಮಣಿ ಅಂತ ಗುರುತಿಸಲಾಗಿದೆ. ದಿನಾಂಕ 17/1/2026 ಫಿರ್ಯಾದು ಜಯರಾಮ್ ಅನ್ನೋರು ದಿನಾಂಕ 16/1/26 ರಾತ್ರಿ
ಪಟ್ಟಲದಮ್ಮ ದೇವಸ್ಥಾನದಲ್ಲಿ ಯಾರೋ ಕಳ್ಳರು ಇದು ಕಳ್ಳತನ ಮಾಡಿದ್ದು. ಇದರಲ್ಲಿ ದೇವರಿಗೆ ಹಾಕಿದ್ದ 2 ಚಿನ್ನದ ಗುಂಡು, 2 ಚಿನ್ನದ ತಾಳಿ, 2 ಚಿನ್ನದ ಕಾಸು, ಒಟ್ಟು ಸುಮಾರು 5 ರಿಂದ 6 ಗ್ರಾಮು ಚಿನ್ನ, ಮೌಲ್ಯ 48,000 ಹಾಗೂ ದೇವರ ಮೈಮೇಲಿದ್ದ 25 ಗ್ರಾಮ್ ಬೆಳ್ಳಿ ಸರ ಮತ್ತು ಒಂದು ರೇಷ್ಮೆ ಸೀರೆ ಅಂದಾಜು 2,500 ಇಷ್ಟು ಕಳ್ಳತನ ಮಾಡಿರ್ತಾರೆ ಅಂತೇಳಿ ಹಲಗೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಮೊಕದ್ದಮೆ ಸಂಖ್ಯೆ 17/26 ಕಲಂ 331 ಸಬ್ ಕ್ಲಾಸ್ 4 305 BNS ರಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದಕ್ಕೆ ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ಈ ತನಿಖಾ ತಂಡದಲ್ಲಿ ಅಡಿಷನಲ್ SP ತಿಮ್ಮಯ್ಯ, ಗಂಗಾಧರ್ ಸ್ವಾಮಿ ಹಾಗೂ DSP ಮಳವಳ್ಳಿ ಯಶವಂತ್ ಕುಮಾರ್ SB ಹಾಗೂ ಹಲಗೂರು ವೃತ್ತ ನಿರೀಕ್ಷಕರಾದ ಶ್ರೀಧರ್ ರವರನ್ನು ಒಳಗೊಂಡಂತೆ ತಂಡವನ್ನು ರಚನೆ ಮಾಡಿದ್ದು, ಇದರಲ್ಲಿ PSI ಲೋಕೇಶ್ ಹಾಗೂ ಹಲಗೂರು ವೃತ್ತ ಅಪರಾಧ ಪತ್ತೆ ದಳ ತಂಡವು ವಿಜಯ್ ಇವರು 46 ವರ್ಷ, ರಾಯಕೋಟೆ ಕೃಷ್ಣಗಿರಿ ತಾಲೂಕು ತಮಿಳುನಾಡು. ಮಧುರಾ ಬಿನ್ ಲಕ್ಷ್ಮಯ್ಯ 22 ವರ್ಷ, ಸಾತ್ನೂರು ಕಾಲೋನಿ ಕನಕಪುರ ತಾಲೂಕು. ನವೀನ್ 21 ವರ್ಷ, ಹನುಮಂತನಗರ ರಾಮನಗರ ಟೌನ್. ಶಬೀರ್ 28 ವರ್ಷ, ತೋಳಚಿ ಕೊಪ್ಪಲು ಮೈಸೂರು. ಮಣಿ ರಾಯಕೋಟೆ ಗ್ರಾಮ ಕೃಷ್ಣಗಿರಿ ತಾಲೂಕು. ಇವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿ ಇವರು ತಾವು ಮಾಡಿದ್ದು ತಪ್ಪು ಒಪ್ಪಿಕೊಂಡಿದ್ದ ಮೇರೆಗೆ ದಸ್ತಗಿರಿ ಕ್ರಮ ಅನುಸರಿಸಿ ಇವರಿಂದ ಒಟ್ಟಾರೆಯಾಗಿ 4 ಪ್ರಕರಣಗಳು ಪತ್ತೆಯಾಗಿರ್ತದೆ. ಹಲಗೂರು ಪೊಲೀಸ್ ಠಾಣೆ ಪ್ರಕರಣಗಳು. ಒಟ್ಟು 24 ಗ್ರಾಮ್ ಚಿನ್ನ, 245 ಗ್ರಾಮ್ ಬೆಳ್ಳಿ, 5,094 ರೂಪಾಯಿ ಹುಂಡಿ ಹಣ, 2 ಜೊತೆ ದೀಪಾಲೆ ಕಂಬ, 2 ಪೂಜಾ ತಟ್ಟೆ ಹಾಗೂ 5 ಗಂಟೆ ಮತ್ತು ಈ ಕೃತ್ಯಕ್ಕೆ ಉಪಯೋಗಿಸಿದಂಥ ಒಂದು ಸ್ಪ್ಲೆಂಡರ್ ಬೈಕ್, 1 ಗೂಡ್ಸ್ ಆಟೋ, 2 ಕಬ್ಬಿಣದ ರಾಡನ್ನು ವಶಪಡಿಸಿಕೊಳ್ಳಲಾಗಿದೆ. ಮತ್ತು ಇವರು 2 ಮೇಕೆ ಕದ್ದಿರ್ತಾರೆ. ಇದ್ರದ್ದು 12,000 ರೂಪಾಯಿ ಮಾರಾಟ ಮಾಡಿರೋದ್ರಿಂದ ಇದು 12,000 ರೂಪಾಯಿ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟಾರೆ ಮೌಲ್ಯ 7,17,844 ರೂಪಾಯಿಗಳಷ್ಟು ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರಲ್ಲಿ ಯಶವಂತ್ ಕುಮಾರ್ DSP ರವರ ಮಾರ್ಗದರ್ಶನದಲ್ಲಿ ಶ್ರೀಧರ್, ಹಲಗೂರು ಇನ್ಸ್ಪೆಕ್ಟರ್, PSI ಲೋಕೇಶ್, ಸಿಬ್ಬಂದಿಗಳಾದ ರಿಯಾಜ್ ಪಾಷಾ, ಪ್ರಭು ಸ್ವಾಮಿ, ಸಿದ್ದರಾಜು, ಮೋಹನ್ ಕುಮಾರ್, ರಫೀಕ್, ನದಾಫ್, ಮಂಡ್ಯ CDR ವಿಭಾಗದ ರವಿಕಿರಣ್, ಲೋಕೇಶ್ ರವರಿಗೆ ಶ್ಲಾಘಿಸಿರುತ್ತೇನೆ. ಅದೇ ರೀತಿ 17/12/2025 ಗಂಗಾಧರ ಬಿನ್ ಲೇಟ್ ಶಿವಣ್ಣ ಮಳವಳ್ಳಿ ಟೌನ್ ಅವರು ನೀಡಿದ ದೂರಿನ ಮೇರೆಗೆ ಮಳವಳ್ಳಿ ಟೌನ್ನಲ್ಲಿ ಆಯೋಜಿಸಿದ್ದ ಶಿವರಾತ್ರಿ ಸ್ವಾಮಿಗಳ ಕಾರ್ಯಕ್ರಮಕ್ಕೆ ಹೋಗುವ ಸಲುವಾಗಿ ನಾನು, ನನ್ನ ಹೆಂಡತಿ ಮತ್ತು ಮಗಳು ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ಮನೆಗೆ ಬೀಗ ಹಾಕಿಕೊಂಡು ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಸಂಜೆ ನೋಡಲಾಗಿ ಮನೆಯಲ್ಲಿ ಬೀರು ನೆಟ್ಟಿದ್ದಂಥ ಚಿನ್ನದ ಬ್ರಾಸ್ಲೆಟ್ ಮತ್ತು ಚಿನ್ನದ ಮಾಲೆಯನ್ನು ಕಳ್ಳತನ ಮಾಡಿದ್ದಾರೆ ಅಂತ ಅವರು ದೂರು ನೀಡಿದರು. ಈ ಬಗ್ಗೆ ಕೂಡ ವಿಶೇಷ ತನಿಖೆ ತಂಡವನ್ನು ರಚನೆ ಮಾಡಲಾಗಿತ್ತು. 28/1/26 ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕ ಮತ್ತು ಆತನ ತಂದೆ ಆರೋಪಿ ಬಾಬಾಜಾನ್ ಬಿನ್ ಲೇಟ್ ಬಾನ್ ಪಾಷಾ 37 ವರ್ಷ ಈತನನ್ನು ಕೂಡ ಬಂಧಿಸಲಾಗಿದೆ. ಈ ಎಲ್ಲ ಪೊಲೀಸ್ ಠಾಣೆಯ ಪ್ರಕರಣಗಳಲ್ಲಿ ಒಟ್ಟು 144 ಗ್ರಾಂ ಚಿನ್ನ, 46 ಗ್ರಾಂ ಬೆಳ್ಳಿಯ ಕಾಲ್ ಚೈನ್ ಮತ್ತು ಇನ್ನಿತರ ಸುಮಾರು 20,000 ಬೆಲೆ ಬಾಳುವ 20 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ದಿನಾಂಕ 17/12/2025 ಗಂಗಾಧರ್ ರವರು ಒಂದು ಫಿರ್ಯಾದನ್ನು ನೀಡಿರ್ತಾರೆ ಮಳವಳ್ಳಿ ಟೌನ್ ಪೊಲೀಸ್ ಠಾಣೆಗೆ ಹಾಜರಾಗಿ. ಇದರಲ್ಲಿ ಶಿವರಾತ್ರೇಶ್ವರ ಸ್ವಾಮೀಜಿಯವರ ಕಾರ್ಯಕ್ರಮಕ್ಕೆ ಇವ್ರ ಹೆಂಡತಿ ದಿನಾಂಕ 17/12/2025 ಮಧ್ಯಾಹ್ನ 2:30 ಸಮಯದಲ್ಲಿ ಮನೆ ಬೀಗ ಹಾಕ್ಕೊಂಡು ಅವರು ಹೋಗಿರ್ತಾರೆ. ತದನಂತರ ಅದೇ ದಿವಸ ಅವರು ಸಂಜೆ ಬಂದು ನೋಡಿದಾಗ ಯಾರೋ ಕಿಡಿಗೇಡಿಗಳು ಅವರ ಮನೆಯನ್ನು ಒಡೆದು ಕಳ್ಳತನ ಮಾಡಿರೋದಾಗಿ ಅವರಿಗೆ ತಿಳಿದು ಬರ್ತದೆ. ಆಗ ಅವರು ಮಳವಳ್ಳಿ ಟೌನ್ ಪೊಲೀಸ್ ಠಾಣೆಗೆ ಒಂದು ದೂರು ನೀಡಿರ್ತಾರೆ. ಇದರ ಸಂಬಂಧವಾಗಿ ಮೊಕದ್ದಮೆ ಸಂಖ್ಯೆ 105/25 ಕಲಂ 331 ಸಬ್ ಕ್ಲಾಸ್ 3
305 BNS ರೀತಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದಕ್ಕೆ ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ಅಡಿಷನಲ್ ಎಸ್ ಪಿ ತಿಮ್ಮಯ್ಯ ಹಾಗೂ ಗಂಗಾಧರ್ ಸ್ವಾಮಿ ಹಾಗೂ DSP ರವರಾದ ಯಶವಂತ್ ಕುಮಾರ್, ಹಲಗೂರು ವೃತ್ತ ನಿರೀಕ್ಷಕರಾದ ಶ್ರೀಧರ್ ಹಾಗೂ PSI ಶಿವಲಿಂಗ ದಳವಾಯಿ ರವರನ್ನು ಒಳಗೊಂಡಂತೆ ತಂಡವನ್ನು ರಚಿಸಲಾಗಿದ್ದು, ಇವರು ತಮ್ಮ ಸಿಬ್ಬಂದಿಗಳಾದ ಮಾದೇಶ ಹಾಗೂ ವಿಕಾಸ್ ರವರ ಜೊತೆಯಲ್ಲಿ ಒಂದು ಸಂಘರ್ಷಕ್ಕೆ ಒಳಗಾದ ಬಾಲಕನನ್ನು ವಶಕ್ಕೆ ಪಡಿಸಿಕೊಂಡು ಅವ್ರನ್ನ ವಿಚಾರಣೆ ಮಾಡಿದಾಗ ತಿಳಿದು ಬರ್ತದೆ ಇವರು ಕಳ್ಳತನ ಮಾಡಿ, ಈ ಮಗು ಸಂಘರ್ಷಕ್ಕೆ ಒಳಗಾದ ಮಗು ಕಳ್ಳತನ ಮಾಡಿ ಅವರು ಅವ್ರ ತಂದೆಗೆ ಕೊಡ್ತಾ ಇದ್ರು ಅಂತ ತಿಳಿದು ಬರ್ತದೆ. ಇವರು ಬಾಲಕರಾದ್ರಿಂದ ಇವ್ರನ್ನ ಜುನೈಲ್ ಬೋರ್ಡ್ಗೆ ಪ್ರೊಡ್ಯೂಸ್ ಮಾಡಿರ್ತಾರೆ, ಬಾಲ ಅಪರಾಧಿಯನ್ನ ಜುನೈಲ್ ಬೋರ್ಡ್ಗೆ ಪ್ರೊಡ್ಯೂಸ್ ಮಾಡಿರ್ತಾರೆ. ಮತ್ತು ಇವ್ರ ತಂದೆಯನ್ನು ವಿಚಾರಿಸಿದಾಗ ಬಾಬಾ ಜಾನ್ 37 ವರ್ಷ, ಇವರು ಮೂಲತಃ ಬೆಂಗಳೂರು ಆನೇಕಲ್ಲಲ್ಲಿ ವಾಸ ಆಗಿರ್ತಾರೆ. ಇಲ್ಲಿ ಅವರ ಮೊದಲನೇ ಹೆಂಡತಿಯ ಮನೆ ಇರುತ್ತೆ ಶ್ರೀರಂಗಪಟ್ಟಣ ಟೌನ್ನಲ್ಲಿ. ಆ ಮೊದಲನೇ ಹೆಂಡತಿ ಮಗು ಇವರು ಸಂಘರ್ಷಕ್ಕೆ ಒಳಗಾದ ಬಾಲಕ ಇರ್ತಾರೆ. ಇವರು ವಿರುದ್ಧ, ಈ ಮಗು ವಿರುದ್ಧ ಈಗಾಗಲೇ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 5 ಪ್ರಕರಣಗಳು, ಆಡುಗೋಡಿಯಲ್ಲಿ 2 ಮನೆ ಕಳ್ಳತನ ಪ್ರಕರಣಗಳು ದಾಖಲಾಗಿರ್ತದೆ. ಇವರು ಆಗಲೂ ಸಹ ಜುನೈಲ್ ಬೋರ್ಡಲ್ಲಿ ಅವರು ಪ್ರೊಡ್ಯೂಸ್ ಮಾಡಿರ್ತಾರೆ. ಮತ್ತು ಅವರು ಇಲ್ಲಿ ಬಂದು ಅಫೆನ್ಸ್ ಮಾಡ್ತಾರೆ. ಒಟ್ಟಾರೆ 5 ಪ್ರಕರಣಗಳು ಪತ್ತೆ ಆಗಿರುತ್ತದೆ. ಮಳವಳ್ಳಿ ಟೌನ್ನಲ್ಲಿ 3 ಪ್ರಕರಣಗಳು, ಹಲಗೂರು ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣ ಹಾಗೂ ಬನ್ನೂರು ಪೊಲೀಸ್ ಠಾಣೆಯಲ್ಲಿ ಸೇರಿದ್ದು 1 ಪ್ರಕರಣ ಪತ್ತೆಯಾಗಿರ್ತದೆ. ಒಟ್ಟು 144 ಗ್ರಾಮ್ ಚಿನ್ನ, 46 ಗ್ರಾಮ್ ಬೆಳ್ಳಿ ವಶಪಡಿಸಿಕೊಂಡು ಅಂದಾಜು 20 ಲಕ್ಷ ಮೌಲ್ಯದ ವಸ್ತುವನ್ನು ವಶಪಡಿಸಿಕೊಳ್ಳಲಾಗಿದೆ. ಗೋಷ್ಠಿಯಲ್ಲಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ, ಡಾಕ್ಟರ್ ಗಂಗಾಧರ ಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಮಧುರ ಪಟ್ಟಣದ ಹೊಳೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣರವರ ಜನ್ಮದಿನದ ಹಿನ್ನೆಲೆಯಲ್ಲಿ ದೇವರಿಗೆ ವಿಶೇಷ ಪೂಜೆ ಅಭಿಷೇಕ ಸಲ್ಲಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಜನ್ಮದಿನವನ್ನು ಬಿಜೆಪಿ ಕಾರ್ಯಕರ್ತರು ಆಚರಣೆ ಮಾಡಿದರು. ಮದ್ದೂರು ಗುರುಶಾಂತಪ್ಪ ಸಾರ್ವಜನಿಕ ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಕೂಡ ವಿತರಣೆ ಮಾಡಿ ಬೋರಪುರ ಆಶ್ರಮದ ಮಕ್ಕಳಿಗೆ ವಿವಿಧ ಉಪಯುಕ್ತ ಸಾಮಗ್ರಿ ಮತ್ತು ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಲಾಯಿತು. ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಸತೀಶ್ ಮಾತನಾಡಿ, ಅಶ್ವಥ್ ನಾರಾಯಣ್ ಇತರವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯದಲ್ಲಿ ಮತ್ತಷ್ಟು ಯಶಸ್ಸು ದೊರಕುವುದರ ಜೊತೆಗೆ ದೇವರು ಆಯುಷ್ ಆರೋಗ್ಯವನ್ನು ನೀಡಲಿ ಅಂತ ಹೇಳಿದರು. ಅಶ್ವಥ್ ನಾರಾಯಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಮದ್ದೂರು ಮಂಡಲದಿಂದ ಎಲ್ಲ ಕಾರ್ಯಕರ್ತ ಬಂಧುಗಳು ಸೇರಿ ಇವತ್ತು ಪೂಜೆ ಮಾಡುವುದರ ಮುಖಾಂತರ ಮತ್ತು ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ಜೊತೆಗೆ ಆಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಹಣ್ಣು ಹಂಪಲ ವಿತರಣೆ ಮಾಡುವುದರ ಮುಖಾಂತರ ಅವ್ರ ಹುಟ್ಟುಹಬ್ಬನ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರಿಗೆ ಭಗವಂತ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯವನ್ನು ಕಲ್ಪಿಸ್ತೀವಿ ಅಂತ ಹೇಳ್ತಾ ಭಗವಂತ. ಈ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ ಅಭಿಮಾನಿಗಳ ಬಳಗದ ಸುನೀಲ್ ಕುಮಾರ್, ಮಧು, ಮಲ್ಲಿಕಾರ್ಜುನ್, ಬೋರಯ್ಯ, ಮಹೇಶ್, ಮಮತಾ ಜೈನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಯುವಜನರು ಮತ್ತು ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವ ಮೂಲಕ ಅಪಘಾತಗಳಿಂದ ಮುಕ್ತರಾಗಿ ಸುರಕ್ಷಿತವಾಗಿ ವಾಹನ ಚಾಲನೆ ಮಾಡಬೇಕು ಎಂದು ಕೇರ್ಪೇಟೆ ಪಟ್ಟಣದ JMFC ಹಿರಿಯ ಶ್ರೇಣಿ ನ್ಯಾಯಾಲಯದ ನ್ಯಾಯಾಧೀಶರಾದ ಸುಧೀರ್ ಮನವಿ ಮಾಡಿದರು. ಕೇರ್ಪೇಟೆ ಪಟ್ಟಣದಲ್ಲಿ ನಾಗಮಂಗಲದ ಪ್ರಾದೇಶಿಕ ಸಾರಿಗೆ ಇಲಾಖೆ ಮತ್ತು ಪಟ್ಟಣ ಪೊಲೀಸರು ಸಂಯುಕ್ತವಾಗಿ ಆಯೋಜನೆ ಮಾಡಿದಂತಹ ರಸ್ತೆ ಸುರಕ್ಷತಾ ಸಪ್ತಾಹದ ಜಾಗೃತಿ ಜಾಥಾ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ವರ್ಷ ತುಂಬದೇ ಇರುವ ಯುವಜನರು ಮತ್ತು ವಿದ್ಯಾರ್ಥಿಗಳು ದ್ವಿಚಕ್ರ ವಾಹನ ಸೇರಿದಂತೆ ಯಾವುದೇ ವಾಹನಗಳನ್ನು ಚಾಲನೆ ಮಾಡಬಾರದು. ವಾಹನ ಚಾಲನಾ ಪರವಾನಗಿಯನ್ನು ಹೊಂದಿಲ್ಲದೆ ವಾಹನ ಚಾಲನೆ ಮಾಡುವುದು ಕಾನೂನು ಪ್ರಕಾರ ಅಕ್ಷಮ್ಯ ಅಪರಾಧವಾಗಿದೆ ಅಂತ ಹೇಳಿದರು. ವಾಹನ ಚಾಲನೆ ಮಾಡುವಾಗ ಎಚ್ಚರ ವಹಿಸಬೇಕು ಅಂತ ಅವರು ತಿಳಿಸಿದರು. ಅದನ್ನ ಚಾಲನೆ ಮಾಡಲಿಕ್ಕೆ ನನಗೆ ಅಧಿಕಾರ ಇದೆ, ಕಾನೂನು ಪ್ರಕಾರವಾದಂಥ ಅಧಿಕಾರ ಇದೆ ಅಂತ ಮೊದಲು ತೀರ್ಮಾನ ಮಾಡಬೇಕು. ನಮಗೆ ಅಂತ ಅವಕಾಶ ಇಲ್ಲ ಅನ್ನೋದು ಆದರೆ ನೀವು ವೆಹಿಕಲ್ನೇ ಚಾಲನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬಾರ್ದು. ಯಾಕೆ ಅಂದರೆ ಎಲ್ಲ ನ್ಯಾಯಾಧೀಶರುಗಳು, ಅಧಿಕಾರಿಗಳೆಲ್ಲ ಮಾತಾಡಿದ್ದಾರೆ. ಅದರ ಪರಿಣಾಮ ಇದೆಯಲ್ಲ, ಅದನ್ನು ನೀವು ನಿರೀಕ್ಷೆಗೂ ಸಾಧ್ಯ ಆಗದೆ ಇರತಕ್ಕಂಥ ಹೆಚ್ಚು ಪರಿಣಾಮ ನಿಮ್ಮ ಕುಟುಂಬಕ್ಕೆ ಆಗ್ತದೆ.
ಮೈನರ್ ಮಕ್ಕಳು ಚಾಲನೆ ಮಾಡೋದು ಲೈಸೆನ್ಸ್ ಇಲ್ದೇ ಲೈಸೆನ್ಸ್ ವಿತೌಟ್ ಲೈಸೆನ್ಸು ಇವೆಲ್ಲ ಅನ್ನೋದು ನಿಮ್ಮ ತಲೆಯೊಳಗೆ ಬರಬಾರ್ದು. ನಿಮ್ಗೆ 18 ವರ್ಷ ಆಗೋದಕ್ಕಿಂತ ಮುಂಚಿತವಾಗಿ ನೀವು ಯಾವುದೇ ಕಾರಣಕ್ಕೂ ಚಾಲನೆ ಮಾಡಕ್ಕೆ ಹೋಗ್ಬಾರ್ದು. ಹೋದ್ರೆ ಯಾವುದೋ ಕೂಲಿ ಕಾರ್ಮಿಕರಿಗೆ ಆಕ್ಸಿಡೆಂಟ್ ಮಾಡಿದ್ರೆ, ಯಾವುದೋ ಇಂಜಿನಿಯರ್ಗೆ ಆಕ್ಸಿಡೆಂಟ್ ಮಾಡಿದ್ರೆ, ಯಾವುದೋ ಡಾಕ್ಟ್ರಿಗೆ ಆಕ್ಸಿಡೆಂಟ್ ಮಾಡಿದ್ರೆ, ಯಾವುದೋ ಸೈಂಟಿಸ್ಟ್ ಆಕ್ಸಿಡೆಂಟ್ ಮಾಡಿದ್ರೆ ಅವರ ಆದಾಯದ ಆಧಾರದ ಮೇಲೆ ನೀವಿಷ್ಟು ಪರಿಹಾರವನ್ನು ಕೊಡಬೇಕು ಅಂತ ಕೋರ್ಟ್ ತೀರ್ಮಾನ ಮಾಡಿದ್ರೆ 1,50,00,000, 25 ಲಕ್ಷ, 10 ಲಕ್ಷ, 15 ಲಕ್ಷ ವಿತ್ ಇಂಟ್ರೆಸ್ಟ್ ಎಲ್ಲಾನು ಕೊಡಬೇಕಾಗಿದೆ. ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಅರ್ಧ ಎಕರೆನೋ 10 ಗುಂಟೆನೋ ಯಾವುದೋ ಒಂದು 20-30 ಸೈಟೋ ಎಲ್ಲ ಅದನ್ನ ಅವಲಂಬಿತವಾಗಿ ನೀವು ಕುಟುಂಬ ನಿರ್ವಹಣೆ ಮಾಡ್ತಾ ಇದೆ ಅನ್ನೋದಾದ್ರೆ, ಈ ಅಪಘಾತದಿಂದ ಏನಾದರೂ ತೊಂದರೆ ಒಳಗಾದ್ರೆ ನಿಮ್ಮ ಕುಟುಂಬ ಎಲ್ಲ ಆಸ್ತಿಗಳನ್ನ ಮಾರಾಟ ಮಾಡಿ ಪರಿಹಾರವನ್ನ ಕೊಡ್ಲೇಬೇಕು. ನೀವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ಪರಿಸ್ಥಿತಿನ ಮಕ್ಕಳಾದಂಥ ನೀವು ಮತ್ತು ವಯಸ್ಕರಾಗಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಏನು ಪಾಲನೆ ಮಾಡಬೇಕಾಗಿರ್ತಕ್ಕಂಥ ನಿಯಮಗಳಿದನ್ನ ಅದರ ಕಡ್ಡಾಯವಾಗಿ ನೀವು ಪಾಲನೆ ಮಾಡಬೇಕು. ನಾಗಮಂಗಲದ ಪ್ರಾದೇಶಿಕ ಸಾರಿಗೆ ಇಲಾಖೆ ಸಹಾಯಕ ಸಾರಿಗೆ ಅಧಿಕಾರಿ ವನೇಗೌಡ ಮಾತನಾಡಿ, ಸಾರಿಗೆ ಇಲಾಖೆಯು ಶ್ರೀಸಾಮಾನ್ಯರ ಸೇರಿದಂತೆ ಯುವಕರು ಹಾಗೂ ವಿದ್ಯಾರ್ಥಿಗಳಲ್ಲಿ ರಸ್ತೆ ಸುರಕ್ಷತೆ ಮತ್ತು ಅಪಘಾತ ರಹಿತವಾದ ಚಾಲನೆ ಮಾಡುವಂತೆ ಜಾಗೃತಿ ಮೂಡಿಸುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ ಅಂತ ಅವರು ತಿಳಿಸಿದರು. ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಂಚಾರಿ ನಿಯಮಗಳನ್ನು ನಾವು ಎಲ್ಲ ಕಡೆನೂ ಹಾಕಿದ್ದೀವಿ. ದಯವಿಟ್ಟು ತಾವೆಲ್ಲರೂ ಆ ನಿಯಮಗಳನ್ನು ಪಾಲಿಸಿ ರಸ್ತೆಯಲ್ಲಿ ಚಲಿಸ್ಬೇಕಾದ್ರೆ ಓಡಾಡಬೇಕಾದ್ರೆ ಎಚ್ಚರಿಕೆಯಿಂದ ಹೋಗಿ. ಮತ್ತು ಎಡಬದಿಯಿಂದ ಓವರ್ಟೇಕ್ ಮಾಡಬೇಡಿ, ಓವರ್ಟೇಕ್ ಮಾಡಿ. ಮತ್ತು ಏನು ರಸ್ತೆಯಲ್ಲಿ ಸಂಚಾರ ಮಾಡ್ತೀವಿ, ದೂರವಾಣಿ ಮೊಬೈಲ್ ಫೋನನ್ನು ಯೂಸ್ ಮಾಡಬೇಡಿ. ಮತ್ತು ಝೀಬ್ರಾ ಕ್ರಾಸಿಂಗ್ನಲ್ಲಿ ಪಾದಚಾರಿಗಳು ಸಂಚರಿಸುವಾಗ ಏನು ವೆಹಿಕಲಲ್ಲಿ ಹೋಗ್ತಿದ್ದೀರಿ ಸಾಧ್ಯ ಆದಷ್ಟು ಅವರಿಗೆ ಫಸ್ಟ್ ಪ್ರಾಮುಖ್ಯತೆಯನ್ನು ಕೊಡಿ. ಮತ್ತು ಇತ್ತೀಚೆಗೆ ನಮ್ಮ ಯುವಜನತೆ ಹೆಚ್ಚಾಗಿ ಅಪಘಾತಗಳಲ್ಲಿ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಎಲ್ಲರೂ 18 ವರ್ಷಕ್ಕಿಂತ ಮುಂಚೆನೇ ಯಾರು ಲೈಸೆನ್ಸನ್ನು ಇಟ್ಕೊಂಡಿರಲ್ಲ, ಆದರೂ ವಾಹನ ಚಾಲನೆ ಮಾಡ್ತಾ ಇದ್ದಾರೆ. ಮತ್ತು ಅದರಲ್ಲಿ 2 ಚಾಲನೆ ಮಾಡಬೇಕು ಅಂತ ನಿಯಮ ಇರೋದು. 3 ಜನ 4 ಜನ ವಿತೌಟ್ ಹೆಲ್ಮೆಟು ಮತ್ತು ವೀಲಿಂಗ್ ಮಾಡೋದು, ಇಂಥ ಒಂದು ಇದನ್ನು ಹೆಚ್ಚಾಗಿ ನಾವು ಕಂಡು ಬರ್ತಾ ಇದೆ. ನಮಗೆ ನಾವು ವಿದ್ಯಾರ್ಥಿಗಳು ಪಾಪ ಅಂತೇಳಿ ನಾವು ಕೇಸ್ ಹಾಕೋದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡ್ತಾ ಇರ್ತೇವೆ, ಯಾಕೆಂದರೆ ಇನ್ನೂ ಸಂಪಾದನೆ ಮಾಡಿರಲ್ಲ ಪಾಪ ಅಂತ. ಆದರೆ ನಿಮ್ಮನ್ನು ಮನೆಯಲ್ಲಿ ಪೋಷಕರು ಒಳ್ಳೆ ವಿದ್ಯಾವಂತರಾಗಲಿ ಬುದ್ಧಿವಂತರಾಗಲಿ ಅಂತೇಳಿ ಶಾಲೆಗೆ ಕಾಲೇಜಿಗೆ ಕಳಿಸ್ಕೊಟ್ಟಿರ್ತಾರೆ. ಕಾರ್ಯಕ್ರಮದಲ್ಲಿ ನಾಗಮಂಗಲ ಡಿವೈಎಸ್ಪಿ ಚೆಲುವರಾಜು, ಸಿವಿಲ್ ನ್ಯಾಯಾಧೀಶರಾದ ದೇವರಾಜು, ಅರ್ಪಿತಾ, ಪಾರ್ವತಿ, ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ, ಆನಂದೇಗೌಡ, ಮಹೇಶ್, ಪ್ರಸನ್ನಕುಮಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ನಂತರ ನಡೆದ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯ ಕಂಡಿತು. ಇವರ ಮಾತಿನ ನಂತರ ನಮ್ಮ ಜಾಥಾ ಕಾರ್ಯಕ್ರಮಕ್ಕೆ ಮಾನ್ಯ ಹಿರಿಯ ಎಲ್ಲ ನ್ಯಾಯಾಧೀಶರು ಕೂಡ ಚಾಲನೆಯನ್ನು ನೀಡಲಿದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಿತ ನ್ಯಾಯಾಧೀಶರೇ, ಆರಕ್ಷಕ ಠಾಣಾಧಿಕಾರಿಗಳೇ ಮತ್ತು ಪುಟಾಣಿ ಮಕ್ಕಳೇ, ಪ್ರೇಕ್ಷಕರೇ ಎಲ್ಲರಿಗೂ ಪಾಂಡವಪುರ ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ನಗರ ಅಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯದ ಅಧೀನದ ಪುರಸಭೆ ವತಿಯಿಂದ 2026-27ನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ 26-27ನೇ ಸಾಲಿಗೆ ಪುರಸಭೆಯ ನಿರೀಕ್ಷಿತ ಆದಾಯ, ವ್ಯಯದ ವಿವರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನ ಯೋಜನೆಗಳ ಅಡಿಯಲ್ಲಿ ನಿರೀಕ್ಷಿತ ವೆಚ್ಚಗಳ ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡಲಾಯಿತು. ನಮಗೂ ಒಂದು ಕಾಪಿ ಕೊಡಿ, ನಾವು ನಿಮ್ಮ ಜೊತೆ ಕೈ ಜೋಡ್ತೀವಿ. ನೀವು ಹೇಳ್ತಾ ಇದ್ದೀವಿ ಕ್ರಮ ತಗೊಳ್ಳಿ ಅಂತ ಆಡಳಿತಾಧಿಕಾರಿಗಳು ಕೊಟ್ಟು ನೀವು MLAಗೂ ಒಂದು ಕಾಪಿ ಹಾಕಿ ಅವ್ರು ಕ್ರಮ ತಗೋತಾರೆ. ಆಮೇಲೆ ನೋಡೋಣ, ನೀವು ಕೊಡಿ. ಇವರೇ ಅರ್ಥ ಮಾಡಿಸಿ ಇವರೇ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಗಳು. ಸೊ ಅದನ್ನು ರೆಕಾರ್ಡ್ ಮಾಡಿಸೋದಕ್ಕೆ ಇವ್ರಿಗೆ ಪವರ್ ಇಲ್ವಾ? ಇದೆ, ಇವರೇ ಕೊಟ್ಟಿರೋದು ರೆಕಾರ್ಡು ಇದೆ ಮಾಡ್ಕೊಂಡಿದ್ದಾರೆ ಅಂತ. ಈಗ ಬರುವಂತ ವಿಷಯ ಎಲ್ಲ ಅಂತೀರಿ, ಮತ್ತೆ ಅದನ್ನೇ ಹೇಳ್ತಿರೋದಲ್ಲೇ ನಾವು ಕೇಳುತ್ತೆ. ಈಗ ವಾರ್ಷಿಕ ಆದಾಯ ಅಂತ ಇಟ್ಕೊಂಡಿದ್ದೀವಿ, ಆಯ್ತಲ್ಲ. ಇವಾಗ ಏನು ಮಾಡಿ ಅದನ್ನು ಹೆಚ್ಚುವರಿ ಮಾಡಲಿಕ್ಕೆ 10 ಫೈನಾನ್ಸ್ 10ನೇ ಹಣಕಾಸು ಆಯೋಗದಿಂದ 2000 ಕನ್ಸ್ಟ್ರಕ್ಷನ್ ಆಗಿದೆ. 2002ರಲ್ಲಿ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು 10ನೇ ಹಣಕಾಸು ಇಲ್ಲಿ ಹೋಟ್ಲುಗಳಿದೆಯಲ್ಲ, ಈಗ ಮನೆ ಮಾಡಲಿಕ್ಕೆ ಒಂದು ಮಳಿಗೆ ಸಪರೇಟ್ ಡಿಫ್ರೆನ್ಸ್ ಇದೆ. ತಗೊಂಡ್ರಿ ಅದನ್ನ ಓಕೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅದ್ರ ಬಗ್ಗೆ ನಾವೀಗ ಏನ್ ಮಾಡಿದ್ವಿ, ನೆಕ್ಸ್ಟ್ ಇಯರ್ 8,50,000 ಅಂತ ಹೇಳ್ತೀವಿ ನಾವು. ಓವರ್ ಆಲ್ ತಗೋತೀವಿ ಬಾಡಿ ಇದನ್ನು ತಗೋಬೇಕಾದ್ರೆ ಎಂಥದನ್ನ ಬಡ್ಜೆಟನ್ನು ಮಂಡಿಸ್ಬೇಕಾದ್ರೆ ಓವರ್ ಆಲ್ ತಗೋತೀವಿ. ಇಂಡಿವಿಜುವಲ್ ಕೊಡಿಸ್ತೀನಿ, ಆಯ್ತಲ್ಲ.
ಏನು ನೀವು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಷ್ಟು 3 ಪಟ್ಟು ಜಾಸ್ತಿ ಆಗಿದೆ ಬಾಡಿಗೆ. ಒಂದು 500 ರೂಪಾಯಿ 600 ರೂಪಾಯಿ ಇದ್ದಂಥ ಮಳಿಗೆ ಬಾಡಿಗೆ 1400 1500 ಈ ಥರ ಎಲ್ಲ ಹೆಚ್ಚುವರಿಯಾಗಿದೆ. ಅದು ಪುರಸಭೆಗೆ ಆದಾಯನೇ. ಈಗ ಅನುಮೋದನೆ ಆಗಿ ಬರ್ತದೆ, ಆಕ್ಷನ್ ಮಾಡ್ತೀವಿ. ನಮ್ಮ ಕೌನ್ಸಿಲಲ್ಲಿ ಅದು ಅನುಮೋದನೆ ಇಲ್ಲ. ಮುಂದಿನ ಬಜೆಟ್ ತಯಾರಿಕೆಗೆ ಅಗತ್ಯವಾದ ಪೂರ್ವ ತಯಾರಿಗಾಗಿ ಸಾರ್ವಜನಿಕರಿಂದ ಸಲಹೆ ಅಭಿಪ್ರಾಯಗಳನ್ನು ಆಹ್ವಾನಿಸಿ ಸಭೆಯಲ್ಲಿ ಮಾತನಾಡಿದ ಪುರಸಭಾ ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ಸಾರ್ವಜನಿಕರಿಂದ ಬಂದ ಸಲಹೆಗಳ ಆಧಾರದಲ್ಲಿ ಮುಂದಿನ ಯೋಜನೆಗಳನ್ನು ರೂಪಿಸಲಾಗುವುದು ಅಂತ ಹೇಳಿದರು. 20 ವರ್ಷಗಳಿಂದ ನೆನೆಗುಂದಿರುವ ಯುಜಿಡಿ ಕಾಮಗಾರಿಗೆ ಚಾಲನೆ ದೊರಕಿದ್ದು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ನಂತರ ತೆರಿಗೆ ವ್ಯವಸ್ಥೆಯನ್ನು ಸುಧಾರಿಸಿ ಭೂಮಿಗೆ ಒಂದೇ ಮಾದರಿಯ ತೆರಿಗೆ ವಿಧಿಸುವುದು ಹಾಗೂ ತೆರಿಗೆ ವಂಚನೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಸಂತೆಯ ಶುಲ್ಕದಿಂದ ರು 7 ಲಕ್ಷ, ರಸ್ತೆ ಬದಿ ವ್ಯಾಪಾರಿಗಳಿಂದ 6 ಲಕ್ಷ ಹಾಗೂ ವಿವಿಧ ಮೂಲಗಳಿಂದ ಹೆಚ್ಚಿನ ಅಂಗಣವನ್ನು ಸಂಗ್ರಹಿಸಲಾಗಿದೆ ಅಂತ ಅವರು ಮಾಹಿತಿಯನ್ನು ನೀಡಿದರು. ನೀವೆಲ್ಲ ಏನು ಆಗಾಮಿಕರಿರ್ತೀರಿ, ನಿಮ್ಮ ಸಲಹೆ ಸೂಚನೆಗಳು ಇಂಥದ್ದನ್ನು ಮಾಡಿದ್ರೆ ಉತ್ತಮವಾಗ್ತದೆ ಅಂತ ಹೇಳಿ ಈ ಬಜೆಟ್ನಲ್ಲಿ ನಿಮ್ಮನ್ನೆಲ್ಲ ಆಹ್ವಾನ ಮಾಡ್ತಕ್ಕಂಥದ್ದು. ನೀವು ಕೊಟ್ಟಂಥ ಸಲಹೆಗಳನ್ನು ನಮ್ಮ ಬಜೆಟ್ನಲ್ಲಿ ಅಳವಡಿಸ್ಕೊಂಡು ಹಣದ ಅಂದರೆ ಏನು ನಮ್ಮ ಅನುದಾನ ಇರ್ತದೆ, ಅನುದಾನಕ್ಕೆ ಅನುಗುಣವಾಗಿ ಬಜೆಟ್ನಲ್ಲಿ ಅಳವಡಿಸ್ಕೊಂಡು ಯಾವುದು ಸಾಧ್ಯವಾಗ್ತದೆ ಅಷ್ಟನ್ನು ಕೂಡ ನಾವು ಬಜೆಟ್ನಲ್ಲಿ ಇಟ್ಕೊಂಡು ಮುಂದಿನ ವರ್ಷಕ್ಕೆ ಖರ್ಚನ್ನು ಮಾಡ್ತಕ್ಕಂಥ ತುಂಬ ಸಾರ್ವಜನಿಕರಿಗೆ ಸೌಲಭ್ಯಗಳನ್ನು ನೀಡ್ತಕ್ಕಂಥ ಕೆಲಸವನ್ನು ಪುರಸಭೆ ಬಂದಂಥ ಆಡಳಿತ ಸಭೆ ಮಂಡಳಿ ಮಾಡ್ತದೆ ಅಂತ ಹೇಳಿ ತಮಗೆ ಹೇಳ್ತಿದ್ದೀನಿ. ಸಭೆಯಲ್ಲಿ ಸಾರ್ವಜನಿಕರು ಶಾಂತಿಯ ದಿನ ಜನರಿಗೆ ಉಂಟಾಗುವ ತೊಂದರೆ, ಸೂಕ್ತ ಶೌಚಾಲಯ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಹಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ಸಭೆಯಲ್ಲಿ ಸರ್ಕಾರದ ನಾಮನಿರ್ದೇಶಿತ ಮಾಜಿ ಸದಸ್ಯರಾದ ಲಕ್ಷ್ಮೀಗೌಡ, ಮುರಳೀಧರ್, ಮಹಮ್ಮದ್ ಹನೀಫ್, ಮಂಜುಳಾ, ಚೌಡಪ್ಪ, ಮಣಿಪ್ರಸಾದ್, ಭಾಸ್ಕರ್, ಗೋಪಾಲ್, ನೀಲವೇಣಿ ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಡ್ಯ ನಗರದ ಸ್ವರ್ಣಚಂದ್ರ ಬಡಾವಣೆಯಲ್ಲಿರುವ ಪರಮಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ಉದ್ಯಾನವನದಲ್ಲಿ ಹುಣ್ಣಿಮೆಯ ಅಂಗವಾಗಿ ದಾಸೋಹ ಹುಣ್ಣಿಮೆ ಕಾರ್ಯಕ್ರಮ ನಡೆಯಿತು. ಕಾಯಕಯೋಗಿ ಫೌಂಡೇಶನ್ ವತಿಯಿಂದ ನಡೆದ 26ನೇ ದಾಸೋಹ ಹುಣ್ಣಿಮೆಯನ್ನು ಮುನ್ಮೂಲ್ ಅಧ್ಯಕ್ಷ ಶಿವಪ್ಪ ಉದ್ಘಾಟಿಸಿದರು. ನಮ್ಮ ಸ್ನೇಹಿತರಾದ ಮಂಜುರವರು ಪ್ರತಿ ತಿಂಗಳು ಸಹಾಯ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ಸಹಕರಿಸ್ತಾ ಇದ್ದಾರೆ. ಹಾಗೆಯೇ ನಾವು ಈ ರಸ್ತೆನಲ್ಲಿ ಮೇನ್ ರೋಡಲ್ಲಿ ಯಾವಾಗ ತರ್ತೀವಿ ಊರಿಗೆ ಹೋಗ್ಬೇಕು ಅಂದರೆ ಮೊದಲು ಈ ಪಾರ್ಕ್ ನೋಡ್ತಿದ್ದೋ, ಬಂತು ಎಲ್ಲ ಕೂತ್ಕೊಳ್ತಿದ್ದೋ. ಇವತ್ತು ಈ ಕಡೆ ತಿರುಗಿ ನೋಡಬೇಕು ಹೋಗ್ತಾ ಇರುವಾಗ ಅನಿಸುತ್ತೆ. ಯಾಕಂದರೆ ಅವತ್ತಿನ ಇದಕ್ಕೂ ಇವತ್ತಿಗೂ ತುಂಬ ವ್ಯತ್ಯಾಸ ಇದೆ. ಮತ್ತು ಈ ಜಾಗನ ಹೊಸದಾಗಿ ಮಾಡಿದ್ದಾರೆ. ಈಗ ಇದನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ನಡೆದಾಡುವ ದೇವರು ಸ್ವಾಮೀಜಿಗಳ ಒಂದು ಆಶೀರ್ವಾದ ಎಲ್ಲರಿಗೂ ಮೇಲೆ ಇರ್ತದೆ. ಇನ್ನೂ ನಾವೆಲ್ಲ ಸಹಕಾರ ನೀಡ್ತೀವಿ. ಇನ್ನೂ ಹೆಚ್ಚಿನದಾಗಿ ಈ ಜಾಗನ ಅಭಿವೃದ್ಧಿಪಡಿಸಲಿ. ಸ್ವಾಮೀಜಿಗಳ ಹೆಸರು ಇನ್ನೂ. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಕೆ ವಿದ್ಯಾ ಮಂಜುನಾಥ್, ಇಂಜಿನಿಯರ್ ಎಂ ಮಹೇಂದ್ರ ವೀರರಾಜಪುರ ದಾಸೋಹಕ್ಕೆ ಚಾಲನೆ ನೀಡಿದರು. ಅವರು ತ್ರಿವಿಧ ದಾಸೋಹಿಗಳು. ಅವರ ಹೆಸರಲ್ಲಿ ಈ ಪುಣ್ಯ ಸ್ಮರಣೆ ಕೆಲಸಗಳಾಗ್ತಿದೆ. ಈ ಎಲ್ಲ ಕೆಲಸ ಕಾರ್ಯಗಳು ಎಲ್ಲರೂ ತಾವು ಒಕ್ಕಲೂರಿನಿಂದ ಕೈ ಜೋಡಿಸಿ ಈ ಕಾರ್ಯ ಇನ್ನೂ ಯಶಸ್ವಿತವಾಗಿ ನಡೆಯಕ್ಕೆ ನಿಮ್ಮೆಲ್ಲರ ಆರೈಕೆ ಮತ್ತು ಕೈಗೂಡಿಸುವಿಕೆ ಮುಖ್ಯ. ಎಲ್ಲರೂ ಇದ್ರ ಜೊತೆ ಸಹಕರಿಸಿ. ಇವಾಗ ಸಂಜೆ ಟೈಮ್ ಮೋಸ್ಟ್ಲಿ ಕರಾಟೆ ಕೂಡ ಇಲ್ಲಿ ಆಗ್ತಾ ಇದೆ. ಗ್ರಂಥಾಲಯ, ಕರಾಟೆ ಎಲ್ಲ ಇದೆ. ಈಗ ಇದ್ರ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯುಕ್ತರಾದ ಪತ್ರಕರ್ತ ಎಸ್ ಕೆ ಶಿವಕುಮಾರ್, ಮೂಡ ಮಾಜಿ ಸದಸ್ಯೆ ಕಾವ್ಯ ಸೋಮಶೇಖರ್, ಜೆಎಲ್ಎ ಸಂಘಟನೆಯ ಮುಖಂಡರಾದ ಮಂಜುನಾಥ್, ಶಿವಾನಂದ್, ಮೆಣಸಿಗೆರೆ ಶಿವಲಿಂಗಪ್ಪ, ಅವೇರಳ್ಳಿ ಬಸವಲಿಂಗು, ದಿನೇಶ್ ಬೆನಗಂಡಿ ಸೇರಿದಂತೆ ಹಿಂದುಳಿದ ವರ್ಗಗಳ ಮುಖಂಡರಾದ ಸಂದೇಶ್ ಹಾಗೂ ಇತರೆ ಮುಖಂಡರು ಹಾಜರಿದ್ದರು.